ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸಸಲ್ಲಿ ನೀವು 1000+ ಸೆಂಟೆನ್ಸ್ನ ಕಲಿಬೋದು. ಅದು ಕನ್ನಡದ ಮೂಲಕ ಗ್ರಾಮರ್ ಭಯ ಇಲ್ಲದೆ ಸುಲಭವಾಗಿ ಇಂಗ್ಲೀಷ್ ಕಲಿಬೋದು. ದಯವಿಟ್ಟು ಲೈಕ್ ಮಾಡಿ, ನೋಡಿದವರು ವ್ಯೂಸ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಹೇಳೋ ಒಂದು ಮಾತು ಏನಂದರೆ, ನಮಗೆ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ಅದ್ರ ಮೂಲಕ ನಾವು ನಮ್ಮತನವನ್ನು ಯಾರ ಹತ್ರನೂ ಅಡ ಇಟ್ಟು ಅವ್ರನ್ನ ಪ್ರೀತಿಸೋ ಅವಶ್ಯಕತೆ ಇರೋದಿಲ್ಲ. ಆಯಿತಾ? ಏಕೆಂದರೆ ಇಲ್ಲಿ ಯಾರಿಗೂ ಅಗತ್ಯವಲ್ಲ, ಅನಿವಾರ್ಯನೂ ಅಲ್ಲ. ಬೇಕಿದ್ದರೆ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ, ಇಲ್ಲಾಂದರೆ ಬಿಟ್ಬಿಡಿ. ನಮ್ಮ ಕೆಲಸ ಏನಿರುತ್ತೋ ನಾವು ಮಾಡ್ತಾ ಹೋಗೋಣ ಅಲ್ವಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಮೊದಲನೇ ಸೆಂಟೆನ್ಸ್ ಹೀಗಿದೆ: ಅವನು ಮಿಮಿಕ್ರಿ ಮಾಡುತ್ತಾನೆ. ಅವನು ಮಿಮಿಕ್ರಿ ಮಾಡುತ್ತಾನೆ. ಇದನ್ನು ಇಂಗ್ಲೀಷಲ್ಲಿ ಹಿ ಡಸ್ ಮಿಮಿಕ್ರಿ. ಹಿ ಡಸ್ ಮಿಮಿಕ್ರಿ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ಅವಳು ಕೋರ್ಟ್ನಲ್ಲಿ ತುಂಬ ಚೆನ್ನಾಗಿ ವಾದ ಮಂಡಿಸಿದಳು. ಅವಳು ಕೋರ್ಟ್ನಲ್ಲಿ ತುಂಬ ಚೆನ್ನಾಗಿ ವಾದ ಮಂಡಿಸಿದಳು. ಇದನ್ನು ಇಂಗ್ಲೀಷಲ್ಲಿ ಶಿ ಆರ್ಗ್ಯೂಡ್ ವೆರಿ ವೆಲ್ ಇನ್ ಕೋರ್ಟ್. ಶಿ ಆರ್ಗ್ಯೂಡ್ ವೆರಿ ವೆಲ್ ಇನ್ ಕೋರ್ಟ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್: ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾರೆ. ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾರೆ. ಇದನ್ನು ಇಂಗ್ಲೀಷಲ್ಲಿ ದೇ ಟ್ರೀಟ್ ಟು ಚಿಲ್ಡ್ರನ್ ವೆರಿ ವೆಲ್. ದೇ ಟ್ರೀಟ್ ಟು ಚಿಲ್ಡ್ರನ್ ವೆರಿ ವೆಲ್. ಇದನ್ನು ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾರೆ ಅನ್ನೋದನ್ನು ದೇ ಟ್ರೀಟ್ ಟು ಚಿಲ್ಡ್ರನ್ ವೆರಿ ವೆಲ್. ನೀವು ಭಯ ಪಡ್ಕೊಂಡು ಕಲಿಯೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಭಯದಿಂದನೇ ನಾವು ಕಲಿಯೋದನ್ನು ನಿಲ್ಲಿಸ್ಬಿಡ್ತೀವಿ. ನಮ್ಮ ಭಯನೇ ನಾವು ಕಲಿಯೋದನ್ನು ನಿಲ್ಲಿಸ್ಬಿಡ್ತೀವಿ. ಹಾಗಾಗಿ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಗ್ರಾಮರ್ ಭಯ ಇಲ್ಲದೇ ಇಂಗ್ಲೀಷ್ನ ನಾವು ದಿನ ಯೂಸ್ ಮಾಡೋ ಅಂಥ ಕನ್ನಡ ಸೆಂಟೆನ್ಸ್ನ ಯಾವ ರೀತಿ ಇಂಗ್ಲೀಷಲ್ಲಿ ಮಾತಾಡಬಹುದು ಅಂತ ಕಲಿತಾ ಹೋಗಿ. ನಿಮಗೆ 1000+ ಸೆಂಟೆನ್ಸ್ ಸಿಗುತ್ತೆ. ಬಿಗಿನರ್ಸಿಗೆ 500+ ಸೆಂಟೆನ್ಸ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ಸೆಂಟೆನ್ಸ್ ಹೀಗಿದೆ: ಟೀಚರ್ ತುಂಬ ಚೆನ್ನಾಗಿ ಪಾಠ ಮಾಡುತ್ತಾರೆ. ಟೀಚರ್ ತುಂಬ ಚೆನ್ನಾಗಿ ಪಾಠ ಮಾಡುತ್ತಾರೆ. ಇದನ್ನು ಇಂಗ್ಲೀಷಲ್ಲಿ ದಿ ಟೀಚರ್ ಥಾಟ್ ದಿ ಲೆಸನ್ಸ್ ವೆರಿ ವೆಲ್. ದಿ ಟೀಚರ್ ಥಾಟ್ ದಿ ಲೆಸನ್ಸ್ ವೆರಿ ವೆಲ್ ಅಂದರೆ ದಿ ಟೀಚರ್ ಟೀಚ್ ದಿ ಲೆಸನ್ಸ್ ವೆರಿ ವೆಲ್. ಈ ರೀತಿಯಾದ ಸೆಂಟೆನ್ಸ್. ಥಾಟ್ ಅದು ಮೀನ್ಸ್ ಅಂದರೆ ಟೀಚ್ ಅಂತ. ಹಾಗೆ ಪೊಲೀಸರು ನಮ್ಮ ಗಾಡಿ ತಡೆದು ಮಾತನಾಡಿಸಿದರು. ಪೊಲೀಸರು ನಮ್ಮ ಗಾಡಿ ತಡೆದು ಮಾತನಾಡಿಸಿದರು. ಇದನ್ನು ಇಂಗ್ಲೀಷಲ್ಲಿ ದಿ ಪೊಲೀಸ್ ಸ್ಟಾಪ್ಡ್ ಅವರ್ ಕಾರ್ ಆ್ಯಂಡ್ ಸ್ಪೋಕ್ ಟು ಅಸ್. ದಿ ಪೊಲೀಸ್ ಸ್ಟಾಪ್ಡ್ ಅವರ್ ಕಾರ್ ಆ್ಯಂಡ್ ಸ್ಪೋಕ್ ಟು ಅಸ್. ಅದನ್ನು ಕನ್ನಡದಲ್ಲಿ ಪೊಲೀಸರು ನಮ್ಮ ಗಾಡಿ ತಡೆದು ಮಾತನಾಡಿಸಿದರು. ಇದನ್ನು ಇಂಗ್ಲೀಷಲ್ಲಿ ದಿ ಪೊಲೀಸ್ ಸ್ಟಾಪ್ಡ್ ಅವರ್ ಕಾರ್ ಆ್ಯಂಡ್ ಸ್ಪೋಕ್ ಟು ಅಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ತಪ್ಪು ಮಾಡಿದರೆ ಹೇಳ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಹೆಚ್ಚಿನ ವೀಡಿಯೋಸ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.